ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸತತ 8 ದಿನಗಳ ವಿಚಾರಣೆ, 20 ಗಂಟೆಗಳ ಕಾಲ ವಾದ ಪ್ರತಿವಾದ. ತದನಂತರ ಘನ ನ್ಯಾಯಾಲಯ ಹೇಳುತ್ತೆ ಇದರ ಕುರಿತಾಗಿ ತೀರ್ಪನ್ನು ಕೊಡುವಂಥ ಅಧಿಕಾರ ಈ ಘನ ನ್ಯಾಯಾಲಯಕ್ಕಿಲ್ಲ. ಹೆಂಗಿದೆ ಸ್ವಾಮಿ ನಮ್ಮ ವ್ಯವಸ್ಥೆ? ಜಡ್ಜು 8 ದಿವಸಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಆಲಿಸಿ ಇವತ್ತಿಂದ ನಾಳೆ, ನಾಳಿಂದ ನಾಡಿದ್ದು, ನಾಡಿದಿಂದ ಆಚೆ ನಾಡಿದ್ದು, ಹೀಗೆ 8 ದಿವಸ ವಿಚಾರಣೆ ಮಾಡ್ತಾರೆ. ಅದಾದ ಮೇಲೆ ಯಾವಾಗ ತೀರ್ಪು ಕೊಡುವ ಸಮಯ ಬರುತ್ತೋ, ಯಾವಾಗ ನಿರ್ದೇಶನವನ್ನು ಕೊಡಬೇಕೋ, ಆ ನಿರ್ದೇಶನ ಕೊಡಲಿಕ್ಕೆ ನನಗೆ ಯಾವುದೇ ರೀತಿಯಾದಂಥ ಅಧಿಕಾರವನ್ನು ಈ ಘನ ನ್ಯಾಯಾಲಯಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೀವು ಬಹಳ ದಿನಗಳಿಂದ ಆ ಕಮೆಂಟ್ ಬಾಕ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಏನಂದರೆ, ರಾಹುಲ್ ಗಾಂಧಿಯವರ ನಾಗರಿಕತೆಯ ವಿಚಾರ ಏನಾಯಿತು, ರಾಹುಲ್ ಗಾಂಧಿಯ ನಾಗರಿಕತೆಯ ವಿಚಾರ ಏನಾಯಿತು, ಹೆಂಗಾದರೂ ಮಾಡಿ ಈ ದೇಶದಿಂದ ಅವನು ಓಡಿಸ್ಬೇಕು ಅನ್ನುವಂಥ ನಿಮ್ಮ ಒಳ ತಟವಟ ಏನಿದೆ ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ನ್ಯಾಯಾಲಯಗಳ ನಡೆ ಏನಿದೆ ಅದು ನಿಜಕ್ಕೂ ನನಗೆ ಅಚ್ಚರಿಯನ್ನುಂಟು ಮಾಡುತ್ತೆ ಮತ್ತು ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವ ಅನಿಸುತ್ತೆ. ಯಾಕೆಂದರೆ ಈ ದೇಶದಲ್ಲಿ ಕೋಟ್ಯಾಂತರ ಜನ ನ್ಯಾಯಕ್ಕಾಗಿ ಪರದಾಡ್ತಾ ಇದ್ದಾರೆ. ಅವರ ಹವಾಯಿ ಚಪ್ಪಲಿಗಳು ಹರಿದು ಹೋಗಿದ್ದಾವೆ, ಮನೆ ಮಠಗಳನ್ನು ಮಾರ್ಕೊಂಡಿದ್ದಾರೆ. ಅವರ ತಾರೀಖ್ ಪೇ ತಾರೀಖ್ ಅಂತ ಅವರ ಪ್ರಕರಣಗಳು ವಿಚಾರಣೆಗೆ ಬರೋದಿಲ್ಲ, ಇತ್ಯರ್ಥ ಆಗೋದಿಲ್ಲ. ಆದರೆ ಯಾವ ವಿಚಾರದ ಕುರಿತು ಇತ್ಯರ್ಥ ಆಗಬೇಕೋ ಅದನ್ನು ಸ್ವತಃ ಘನ ನ್ಯಾಯಾಲಯ ನನಗೆ ಇದಕ್ಕೆ ಪವರೇ ಇಲ್ಲ ಅಂತ ಹೇಳುತ್ತೆ. ರಾಹುಲ್ ಗಾಂಧಿಯ ಪ್ರಕರಣದಲ್ಲಿ ಈಗ ಆಗಿದ್ದಷ್ಟೇ. ವಿಘ್ನೇಶ್ ಶಿಶಿರ್ ಅಂತ ಒಬ್ಬ ಕಕ್ಷಿದಾರ, ತಮಗೆ ಈಗಾಗಲೇ ಗೊತ್ತಿರುವ ಹೆಸರು. ಏಕೆಂದರೆ ನಾನು ಈಗಾಗಲೇ ಬೇಕಾದಷ್ಟು ಇದರ ಕುರಿತಾಗಿ ಸಂಚಿಕೆಗಳನ್ನು ಮಾಡಿರೋದರಿಂದ ಅತ್ಯಂತ ಜನಪ್ರಿಯವಾದಂಥ, ಅತ್ಯಂತ ಚಿರಪರಿಚಿತವಾದ ಹೆಸರು ವಿಘ್ನೇಶ್ ಶಿಶಿರ್. ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ನೀನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆಗಿದ್ದಕ್ಕೆ ಈ ಮೊಕದ್ದಮೆಯನ್ನು ದಾಖಲು ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಕಾಲದಲ್ಲಿ ಅಲಹಾಬಾದ್ನ ಲಖನೌ ಪೀಠ ಹೇಳಿತ್ತು. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠ. ಕೃಷಿಕನಾಗಿದ್ದುಕೊಂಡು BJP ಕಾರ್ಯಕರ್ತ ಆಗಿದ್ದಕ್ಕೆ ಕೋರ್ಟ್ನಲ್ಲಿ ಆತನಿಗೆ ಪ್ರಕರಣವನ್ನೇ ದಾಖಲು ಮಾಡಿಕೊಳ್ಳಿಲ್ಲ. ನಿನ್ನ ಮೇಲೆ ಯಾಕೆ ಫೈನ್ ಹಾಕಬಾರ್ದು, ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದಾದಮೇಲೆ ನಡೆದ ಬೆಳವಣಿಗೆಗಳು ನಿಮ್ಗೆ ಗೊತ್ತಿದ್ದಾವೆ. ಈಗಾಗಲೇ ಈ ಕುರಿತು ದಿಲ್ಲಿ ಹೈಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ಇದೆ. ಈಗ ವಿಘ್ನೇಶ್ ಶಿಶಿರ್ ಕೇಳಿದ್ದು ಭಾಳ ಸಿಂಪಲ್ ಆದಂಥ ಒಂದು ಪರಿಹಾರವನ್ನು ಕೇಳಿದರು. MP MLA ಕೋರ್ಟ್ನಲ್ಲಿ ಕೇಳಿದ್ರು. ಇವರು ರಾಹುಲ್ ಗಾಂಧಿಯವರು, ಈ ದೇಶದ ಪ್ರತಿಪಕ್ಷ ನಾಯಕ, ಕಾಂಗ್ರೆಸ್ಸಿನ ಮಹಾನ್ ನಾಯಕ, ಅಧಿನಾಯಕ. ಇವರು ಬ್ರಿಟಿಷ್ ನಾಗರಿಕರು ಅನ್ನುವಂಥ ಒಂದು ಸಾಕ್ಷ್ಯಾಧಾರ ನಮ್ಮ ಬಳಿ ಇರೋದರಿಂದ ಈ ಥರ ನಾಗರಿಕತೆ ಹೊರಟು ಹೋಗಬೇಕು ಭಾರತ ದೇಶದಲ್ಲಿ. ಯಾಕಂದರೆ ಭಾರತ ದೇಶದಲ್ಲಿ ರಾಷ್ಟ್ರದ ನಾಗರಿಕತೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ, 2 ಪಾಸ್ಪೋರ್ಟ್ ಇರೋ ಹಾಗಿಲ್ಲ, 2 ದೇಶದ ನಾಗರಿಕತೆ ಇರೋ ಹಾಗಿಲ್ಲ. ಅದು ಭಾರತದ ಸಂವಿಧಾನ ಹೇಳಿರೋದು. ಇವರು ಬ್ರಿಟಿಷದ ನಾಗರಿಕರು ಆಗಿರಾದರೆ ಜೊತೆಗೆ ಭಾರತೀಯ ನಾಗರಿಕರಾಗಿರೋದರಿಂದ ಇವತ್ತು ಬ್ರಿಟಿಷ್ ನಾಗರಿಕ ಅನ್ನೋದು ಎತ್ತಿ ಹಿಡಿದು ಈತನ ಭಾರತದ ನಾಗರಿಕತೆಯನ್ನು ತೊರೆಯಬೇಕು ಅನ್ನೋದು ಇವರು ಹೋರಾಟ, ತೊಡೆಯಬೇಕು ಅಂತ. ಇದರ ಕುರಿತಾಗಿ ಅವರು ಬಹಳಷ್ಟು ಈಗಾಗಲೇ ಬೆಳವಣಿಗೆಗಳಾಗಿದ್ದಾವೆ. ನೀವು ನಾಗರಿಕ ನಿರ್ದೇಶನಾಲಯಕ್ಕೆ ಹೋಗಬೇಕು ಅಂತ ಮುಂಚೆ ಕೇಳಲಾಯಿತು, ದಾಖಲಾತಿಗಳನ್ನು ತೊಗೊಂಬನ್ನಿ ಅಂತ ಕೇಳಲಾಯಿತು, ಗೃಹ ಸಚಿವಾಲಯಕ್ಕೆ ಪತ್ರ ಬರೀರಿ ಅಂತ ಕೇಳಲಾಯಿತು. ಗೃಹ ಸಚಿವಾಲಯಕ್ಕೆ ಪತ್ರ ಬರೆದ ಮೇಲೆ ಅವರು ಉತ್ತರ ಕೊಡಲಿಲ್ಲ ಅಂತ ಮತ್ತೆ ಕೋರ್ಟಿಗೆ ಮೊರೆ ಹೋಗಿ ಆಯಿತು ವಿಘ್ನೇಶ್ ಶಿಶಿರ್. ಕೊನೆಗೆ ಅವ್ರು ಹೋಗಿದ್ದು ಯಾವ ರಾಹುಲ್ ಗಾಂಧಿ ರಾಯ್ಬರೇಲಿಯ ಸಂಸತ್ ಸದಸ್ಯರಾಗಿದ್ದಾರೋ ಆ ರಾಯ್ಬರೇಲಿಯ MP MLA ಕೋರ್ಟಿಗೆ ಮೊರೆ ಹೋಗ್ತಾರೆ. ಯಾವ ವಿಷಯಕ್ಕೆ ಮೊರೆ ಹೋಗ್ತಾರೆ? ಮೊರೆ ಹೋಗಿದ್ದು ಸ್ವತಃ ನ್ಯಾಯಾಲಯ ಇವ್ರ ಮೇಲೆ FIR ದಾಖಲಿಸಿ ಅಂತ ಹೇಳಿರೋದ್ರಿಂದ FIR ದಾಖಲಿಸಲಿಕ್ಕೆ ಅನುಮತಿಯನ್ನು, ನಿರ್ದೇಶನವನ್ನು ಕೊಡಿ ಪೊಲೀಸರಿಗೆ ಅಂತ ಕೋರ್ಟಿಗೆ ಬೆನ್ನವಿಸ್ಕೊಳ್ಳಿಕ್ಕೆ ಹೋಗಿರ್ತಾರೆ. ಏನೆಲ್ಲ ಕೋರ್ಟ್ ಇಷ್ಟೇ ಹೇಳಬೇಕು, ವಿಘ್ನೇಶ್ ಶಿಶಿರ್ ಅವರು ಇಂಥದ್ದೊಂದು ಕಂಪ್ಲೇಂಟ್ ಹಿಡ್ಕೊಂಡ್ಬಂದಿದ್ದಾರೆ, ಅರ್ಜಿಯನ್ನು. ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೊಳ್ಳಿಕ್ಕೆ FIR ದಾಖಲು ಮಾಡಿ ಅಂತ ಪೊಲೀಸರಿಗೆ ಒಂದು ನಿರ್ದೇಶನವನ್ನು ಕೋರ್ಟ್ ಕೊಡಬೇಕು. ಯಾವಾಗ ರಾಯ್ಬರೇಲಿ ಕೋರ್ಟ್ಗೆ ಈ ಪ್ರಕರಣ ಬರುತ್ತೋ ಅಲ್ಲಿರುವಂಥ ಗೂಂಡಾಗಳು ಅವ್ರ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ. ರಾಹುಲ್ ಗಾಂಧಿಯ ಪರವಾಗಿರುವಂಥ ಒಂದಷ್ಟು ಜನ ಕೋರ್ಟ್ನಲ್ಲಿ ಆತ ಕೇಸ್ಗೋಸ್ಕರ ಬರಲಾರ್ದಾಗಿ ಮಾಡೋದು, ಆತನ ಮೇಲೆ ದಾಳಿ ಮಾಡೋದು ಎಲ್ಲ ಮಾಡ್ತಾರೆ. ವಿಘ್ನೇಶ್ ಶಿಶಿರ್ ಮೇಲೆ ಅವ್ರೇನು ಮಾಡ್ತಾರೆ, ಕೋರ್ಟಿಗೆ ಮೊರೆ ಹೋಗ್ತಾರೆ. ನನ್ನ ಜೀವನಕ್ಕೆ ಭದ್ರತೆ ಬೇಕು, ಜೀವಕ್ಕೆ ಭದ್ರತೆ ಬೇಕು, ನನ್ನ ಮೇಲೆ ಇಲ್ಲಿ ಗೂಂಡಾಗಿರಿ ಮಾಡಲಾಗ್ತಾ ಇದೆ, ಆದ್ದರಿಂದ ಇದನ್ನು ಅಲಹಾಬಾದ್ನ ಲಖನೌ ಪೀಠಕ್ಕೆ ಅಥವಾ ಅಲಹಾಬಾದ್ನ MP MLA ಕೋರ್ಟ್ಗೆ, ಲಖನೌ ಪೀಠಕ್ಕೋ ಅಥವಾ ಲಖನೌ MP MLA ಕೋರ್ಟ್ಗೋ ಇದನ್ನು ಹಸ್ತಾಂತರ ಮಾಡಿ ವರ್ಗಾಯಿಸಿ ಅಂತ.
ವರ್ಗಾಯಿಸಲಾಗತ್ತೆ. ವರ್ಗಾಯಿಸಿದ ಮೇಲೆ ವಿಚಾರಣೆ ಶುರುವಾಗುತ್ತೆ. ಜಡ್ಜು ಅಲೋಕ್ ವರ್ಮಾ ಅಂತೆ, ಆನರಬಲ್ ಜಸ್ಟಿಸ್ ಅಲೋಕ್ ವರ್ಮಾ ಅವ್ರ ಬೆಂಚಿನಲ್ಲಿ ಇದ್ರ ಕುರಿತಾದಂಥ ವಿಚಾರಣೆ ಶುರುವಾಗುತ್ತೆ. MPMLA ಕೋರ್ಟಲ್ಲಿ ತಮ್ಮ ಬಳಿ ಇರುವಂಥ ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ, ಅಲ್ಲಿರುವಂಥ ಯೂನಿವರ್ಸಿಟಿ ಡಾಕ್ಯುಮೆಂಟ್ ಕೊಡ್ತಾರೆ, ಅಲ್ಲಿ ಟ್ಯಾಕ್ಸ್ ಪೇಯಿಂಗ್ ಇವ್ರ ಕಂಪ್ನಿ ಅವನಿತ್ತು ಬ್ಯಾಕ್ ಆಪ್ಸ್ ಕಂಪನಿಯ ದಾಖಲೆಗಳನ್ನು ಕೊಡ್ತಾರೆ. ಕೊಟ್ಟು ಈತ ಭಾರತೀಯ ನಾಗರಿಕ ಆಗಿದ್ದು ಕೂಡ ಬ್ರಿಟಿಷ್ ನಾಗರಿಕ ಅಂತ ತಮ್ಮನ್ನು ತಾವು ಕರ್ಕೊಂಡಿದ್ದಾರೆ, ಆ ಪಾಸ್ಪೋರ್ಟ್ ಇದೆ, ಆದ್ದರಿಂದ ಇವರ ನಾಗರಿಕತೆಯ ಬಗ್ಗೆ ನಮ್ಮ ಸಂದೇಹವನ್ನು ಪರಿಹಾರ ಮಾಡಬೇಕು, ಈತನ ಬ್ರಿಟಿಷ್ ನಾಗರಿಕತೆಯನ್ನು ಖಚಿತಪಡಿಸಬೇಕು, ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ನಾನು FIR ದಾಖಲು ಮಾಡಲಿಕ್ಕೆ ನನಗೆ ನಿರ್ದೇಶನವನ್ನು ಪೊಲೀಸರಿಗೆ ಕೊಡಿ ಅಂತ ಕೋರ್ಟ್ ಕೇಳ್ತಾರೆ. ಕೋರ್ಟ್ 8 ದಿವಸ 20 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಕೊನೆಗೆ ಈ ತೀರ್ಪನ್ನು ನೀಡುವ, ಇದರ ಕುರಿತಾಗಿ ತೀರ್ಪನ್ನು ನೀಡುವ ಅಧಿಕಾರ ಈ ಘನ ನ್ಯಾಯಾಲಯಕ್ಕಿಲ್ಲ ಅಂತ ಅರ್ಜಿಯನ್ನು ವಜಾ ಮಾಡುತ್ತೆ. ಅದಕ್ಕಿಂತ ಮುಂಚೆ ಕೇಳುತ್ತೆ, ಈ ಪ್ರಕರಣದ ಕುರಿತಾಗಿ ಈಗಾಗಲೇ ಭಾರತ ದೇಶದ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ಇರುವುದರಿಂದ ಮತ್ತು ಅಲ್ಲಿಂದ ಯಾವುದೇ ಆದೇಶವನ್ನು ಮಾಡದೇ ಇರುವುದರಿಂದ, ಜೊತೆಗೆ ಈ ಕಕ್ಷಿದಾರ ಯಾರು ವಿಘ್ನೇಶ್ ಶಿಶಿರ್ ಹೊಸ ದಾಖಲಾತಿಗಳನ್ನು ಸಾಕ್ಷ್ಯಗಳನ್ನು ಯಾವುದು ಕೊಡದೇ ಇರುವುದರಿಂದ ಈ ಪ್ರಕರಣದ ಕುರಿತಾಗಿ ನಾವು ತಾರ್ಕಿಕವಾಗಿ FIR ಮಾಡಲಿಕ್ಕೆ ಅನುಮತಿಯನ್ನು ನೀಡಲಿಕ್ಕೆ ಈ ನ್ಯಾಯಾಲಯಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ಅಧಿಕಾರವೇ ನಮಗಿಲ್ಲ ಅಂತ. ನನಗೆ ಭಾಳ ಅಚ್ಚರಿ ಆಗೋದೇನೆಂದರೆ, ಈಗ ರಾಹುಲ್ ಗಾಂಧಿ ಈ ದೇಶದಲ್ಲಿರಬೇಕು, ಆತ ಭಾರತೀಯ ನಾಗರಿಕನ ಅಥವಾ ಬ್ರಿಟಿಷ್ ನಾಗರಿಕನ ಸುಳ್ಳು ಹೇಳಲು ದಾಖಲೆ ಕೊಟ್ರ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ದೇಶದ ವ್ಯವಸ್ಥೆ ಅಂತೇನಿದೆಯಲ್ಲ, ಈ ದೇಶದಲ್ಲಿರುವಂಥ ಶಾಸಕಾಂಗ, ಈ ದೇಶದಲ್ಲಿರುವಂಥ ನ್ಯಾಯಾಂಗ, ಈ ದೇಶದಲ್ಲಿರುವಂಥ ವ್ಯವಸ್ಥೆ ಏನಿದೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದನ್ನು ಮೀರಿದಂಥ ವ್ಯಕ್ತಿಯ ಇವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆ ವ್ಯಾಪ್ತಿಯನ್ನು ರಾಹುಲ್ ಗಾಂಧಿ ಮೀರಿದಾರ. ಅಂದರೆ ಇವ್ರ ಮೇಲೆ ಕಾರ್ಯಾಂಗವು ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ, ಶಾಸಕಾಂಗ ಅಂತೂ ಏನು ಮಾಡೇ ಇಲ್ಲ, ಇಂಪೀಚ್ ಮಾಡೋಕ್ಕಾಗಿಲ್ಲ, ನ್ಯಾಯಾಂಗವಂತೂ ನಮ್ಮ ಇದಕ್ಕೆ ಬರಲ್ಲ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಈ ಜಸ್ಟಿಸ್ ಅಲೋಕ್ ವರ್ಮಾ ಹೇಳಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಎಲ್ಲವನ್ನೂ ಮೀರಿದವರ, ಈ ದೇಶದ ವ್ಯವಸ್ಥೆ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಹೆದರಿಕೊಳ್ಳತ್ತಾ ಅನ್ನುವ ಪ್ರಶ್ನೆಯನ್ನು ನನ್ನ ಕಾಡ್ತಾ ಇರೋದು. ಆತ ಬ್ರಿಟಿಷ್ನ ಭಾರತೀಯನ ಅವೆಲ್ಲ ಕಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ ಈಗ, ಆಮೇಲೆ ಅವನು ಓಡಿಸೋದ್ರಿಂದ ಈ ದೇಶದ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನಾನೇನು ಅಂದ್ಕೊಳ್ಳೋದಿಲ್ಲ. ಅದು ಒಂದು ಭಾಗ ಅಷ್ಟೆ. ರಾಹುಲ್ ಗಾಂಧಿಯ ನೈತಿಕತೆಯನ್ನು ಪ್ರಶ್ನೆ ಮಾಡುವ, ಆತನ ಸಂವಿಧಾನಿಕವಾಗಿ ಭಾರತ ದೇಶದಲ್ಲಿ ಇರುವಂಥ ಹಕ್ಕಿನ ಪ್ರಶ್ನೆ ಮಾಡುವಂಥ ವಿಚಾರ ಬಿಟ್ಟರೆ ಅದರಿಂದ ಭಾಳ ದೊಡ್ಡದಾದಂಥ ಸ್ಥಿತ್ಯಂತರ ಆಗ್ಬಿಡುತ್ತೆ ಈ ದೇಶದಲ್ಲಿ ಅಂತೇನು ಅನಿಸಲ್ಲ. ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡ್ಕೊಂಡಿದ್ರೆ ಅದು ಕೇವಲ ಊಹೆ ಮಾತ್ರ, ಅಂಥದ್ದೇನೂ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ಈ ದೇಶದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ಕೊಂಡವರೆಲ್ಲ ಅಲ್ಲೆಲ್ಲಿ ಒಂದಿಷ್ಟು ಧರಣಿ ಪ್ರತಿಭಟನೆಯನ್ನು ಮಾಡಬಹುದೇ ವಿನ ಅದನ್ನು ಮೀರಿ ಈ ದೇಶದ ಜನ ಈತ ಈ ದೇಶದಲ್ಲೇ ಇರಲಿ, ನನ್ನ ದೇಶದ ಆಸ್ತಿ ಇವರು ಅಂತ ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಭಾಳ ಸಿಂಪಲ್ ಇದೆ. ಏನಂದರೆ, ಇವ್ರ ಮೇಲೆ ಗುಜರಾತ್ ಹೈಕೋರ್ಟು ಒಂದು ಆದೇಶವನ್ನು ಮಾಡ್ತೀವಿ. ಏನಂತ, ಈತ ಮೋದಿ ಹೆಸರಿನವರೆಲ್ಲ ಕಳ್ಳರು ಯಾಕಾಗಿರ್ತಾರೆ ಅಂತ ಕೋಲಾರದಲ್ಲಿ ಭಾಷಣ ಮಾಡಿದರು. ಅದು 2022ರಲ್ಲಿ ಕೇಸು ಅವ್ರ ಮೇಲೆ ಶಿಕ್ಷೆ ಅಂತ ಆಯಿತು. ಇವರು 6 ವರ್ಷ ಇವರು ಸಾಂವಿಧಾನಿಕ ಪ್ರೂವ್ ಆಯಿತು, ಕೇಸು ರುಜುವಾತಾಯಿತು. 6 ವರ್ಷ ಇವರು ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಒಂದು ಆದೇಶವನ್ನು ಮಾಡಾಯಿತು. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಅವ್ರಿಗೆ ಘೋಷಿಸಲಾಯಿತು. ಘೋಷಿಸಿ ಆದ ಮೇಲೆ ಹೈಯರ್ ಕೋರ್ಟ್, ಸುಪ್ರೀಂ ಕೋರ್ಟು ಅದಕ್ಕೆ ತಡೆಯಾಜ್ಞೆ ನಿಂತು. ಅದಾಗಿ 3 ವರ್ಷ ಆಗಿದೆ, 4ನೇ ವರ್ಷ ಸ್ವಾಮಿ ಇದು. 4 ವರ್ಷದವರೆಗೂ ಆ ತಡೆಯಾಜ್ಞೆ ಏನಾಯಿತು, ಇದ್ರ ಕುರಿತು ವಿಚಾರಣೆ ಯಾಕೆ ನಡೀಲಿಲ್ಲ? ಯಾಕೆಂದರೆ ಅದು ಘನಘೋರವಾದಂಥ ಅಪರಾಧ. ಒಂದು ಕಮ್ಯುನಿಟಿಯನ್ನು ಕುರಿತು ಮಾಡಿದಂಥ ಅಪಾದನೆ ಇದು. ಮೋದಿ ಹೆಸರಿನವರು, ಅದರ ತೇಲಿ ಜನಾಂಗ ಅಂತಾರೆ, ಅವ್ರಿಗೆ ಎಣ್ಣೆ ಮಾರೋರು, ಗಾಣಿಗರು ಅನ್ನೋದಕ್ಕೆ ಮೋದಿ ಅನ್ನುವಂಥ ಹೆಸರು. ಗುಜರಾತ್ನಲ್ಲಿ ಮೋದಿ ಅಂತಾರೆ, ಗುಜರಾತ್ ಮಹಾರಾಷ್ಟ್ರ ಸುತ್ತಮುತ್ತಲು ಮೋದಿ ಕಮ್ಯುನಿಟಿ ಅಂತಾರೆ. ಬೇರೆ ಕಡೆ ನಾವೆಲ್ಲ ಅವ್ರಿಗೆ ಗಾಣಿಗರು ಅಂತೀವಿ, ತೇಲಿಗಳು ಅಂತೀವಿ, ಹಿಂಗೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ವೃತ್ತಿ ಆಧಾರಿತ ಬಂದಂಥ ಒಂದು ಕಮ್ಯುನಿಟಿ ಅದು. ಆ ರೀತಿ ಹೆಸರಿನವರೆಲ್ಲ ಕಳ್ಳರು ನೀವು ಅಂದಾಗ ಒಂದು ಇಡೀ ಸಮುದಾಯವನ್ನು ನೀವು ನಿಂದಿಸಿದ್ದೀರಿ ಅಂತ ಅರ್ಥ. ಯಾರು ಜಾತಿಯ ಬಗ್ಗೆ ಅತಿ ಹೆಚ್ಚು ಮಾತಾಡ್ತಾರೋ ರಾಹುಲ್ ಗಾಂಧಿ, ಅಂಥ ರಾಹುಲ್ ಗಾಂಧಿಯೇ ಆರೋಪ ಮಾಡಿದಾಗ, ಮತ್ತು ಯಾರು ಜಾತಿಯ ಬಗ್ಗೆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತ ನರೇಂದ್ರ ಮೋದಿ ಅಂತವರು UGC ಡೈರೆಕ್ಷನ್ಸ್ ಕೊಡಿಸ್ತಾರೋ, ಮೊನ್ನೆ ತಾನೇ ಆಯ್ತಲ್ಲ ಪ್ರಕರಣ, ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ನಲ್ಲಿ UGCಯಲ್ಲಿ ಕೆಳವರ್ಗದವರ ಮೇಲೆ ನಿರಂತರವಾಗಿ ಪ್ರಹಾರ ನಡೀತಾ ಇದೆ, ಸವರ್ಣೀಯರದು,
ಜನರಲ್ ಕ್ಯಾಟಗರಿ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ದೊಡ್ಡದಾದಂಥ ಆರೋಪ ಮಾಡಲಾಯಿತು. ಈ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಈ ರೀತಿ ಮಾಡಿರಲಿಲ್ಲ. ಮೊದಲೇದಾಗಿ ಧರ್ಮೇಂದ್ರ ಪ್ರಧಾನ ನರೇಂದ್ರ ಮೋದಿ ಸರ್ಕಾರ ಮಾಡಿಬಿಡ್ತು. ನಿರೀಕ್ಷೆನೇ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ತಳಸ್ಪರ್ಶಿ ಜನರ ಬಗ್ಗೆ, ದಲಿತರ ಬಗ್ಗೆ, ನಿಮ್ನ ವರ್ಗದ ಬಗ್ಗೆ ನಿರಂತರವಾಗಿ ನರೇಂದ್ರ ಮೋದಿ ಮಾತಾಡಿದಾಗೆಲ್ಲ ಇದು ಸಾಮಾಜಿಕ ನ್ಯಾಯ ಅಂತ ನಾವು ಅನ್ಕೋತಿದ್ವಿ. ಮಧ್ಯಮ ವರ್ಗೀಯರ ಬಗ್ಗೆ ಅವ್ರು ಯಾವತ್ತೂ ಮಾತೇ ಆಡಲಿಲ್ಲ. ನಮಗೇನದ್ರ ಬಗ್ಗೆ ಅಭ್ಯಂತರ ಇಲ್ಲ, ಅಸಹನೆ ಇಲ್ಲ. ಇರಲಿ ಬಿಡು, ದೇಶದ ಬಗ್ಗೆ, ಸಾಮಾನ್ಯ ನಾಗರಿಕರ ಬಗ್ಗೆ, ತಳಸ್ಪರ್ಶಿ ಜನರ ಬಗ್ಗೆ ಕಳಕಳಿಯನ್ನು ಹೊಂದಿದ್ದಾರೆ ಒಬ್ಬ ಪ್ರಧಾನಮಂತ್ರಿ ಅಂತ ನಾವು ಸಾಮಾನ್ಯ ವರ್ಗದವರೆಲ್ಲ ಸಮಾಧಾನ ಮಾಡ್ಕೋತೀವಿ. ಆದರೆ ಸಾಮಾನ್ಯ ವರ್ಗದವ್ರ ಮೇಲೆ ಪ್ರಹಾರ ಮಾಡುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ಹಿಂದುಳಿದ ವರ್ಗದ ಗಾಣಿಗರ ಬಗ್ಗೆ ಮಾತಾಡಿದಾಗ ರಾಹುಲ್ ಗಾಂಧಿ ಮೇಲೆ ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಮಾಡಲಾರ್ದೆ ಕೋರ್ಟ್ ಕೂಡ ಸೈಲೆಂಟ್ ಆಗಿಬಿಟ್ರೆ, ಕೋರ್ಟ್ ಕೂಡ ಇದರ ಕುರಿತು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂದರೆ ಏನು ಈ ದೇಶದ ವ್ಯವಸ್ಥೆ ಏನಿದೆ? ಹೋಗಲಿ, ಅದು ಬಿಟ್ಬಿಡಿ. ಸಾವರ್ಕರ್ ಮೇಲೆ ಕಂಡಲ್ಲಿ ಕೇಸ್ಗಳಿದೆ. ಸಾವರ್ಕರ್ ಮೊಮ್ಮಗನ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಮೇಲೆ. ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲಿ ಕೇಸ್ ಇದೆ. ಇಲ್ಲಿಯವರೆಗೂ ಇತ್ಯರ್ಥ ಆಗಿಲ್ಲ ಸ್ವಾಮಿ. ಯಾಕೆ? ಬೇರೆ ಎಲ್ಲವೂ ಇತ್ಯರ್ಥ ಆಗ್ತವೆ, ಈ ಕೇಸ್ಗಳು ಯಾಕೆ ಇರ್ತವೆ? ರಾಹುಲ್ ಗಾಂಧಿಯ ಪ್ರಕರಣಗಳು ಯಾಕೆ ಇತ್ಯರ್ಥ ಆಗೋದಿಲ್ಲ? ಅಂದರೆ ಈಸ್ ಹಿ ಎ ಸ್ಪೆಷಲ್ ಪರ್ಸನ್? ಅಥವಾ ವಿಶೇಷವಾದಂಥ ಸ್ಥಾನಮಾನ ಹೊಂದಿರುವಂಥ ಈ ದೇಶದ ನಾಗರಿಕನ? ಈ ಪ್ರಶ್ನೆಗೆ ಉತ್ತರ ದೊರಕಬೇಕಾಗಿದೆ. ಆತ ಬ್ರಿಟಿಷನೋ ಭಾರತೀಯನೋ ಆತ ಏನು ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವುದೋ ಕೋರ್ಟೋ ಅಥವಾ ಇನ್ಯಾರೋ ಜಡ್ಜೋ ಅಥವಾ ಇನ್ಯಾವುದೋ ಸರ್ಕಾರ ಹೇಳಬೇಕಾಗಿದ್ದು ನಮಗೆ ಅಗತ್ಯ ಇಲ್ಲ. ನಮ್ಗೆ ಆ ಮನುಷ್ಯನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇಡೀ ವ್ಯವಸ್ಥೆ ಆತನ ಎದುರಿಗೆ ನತಮಸ್ತಕ ಆಗತ್ತಲ್ಲ, ಅದ್ರ ಬಗ್ಗೆ ನನಗೆ ಬೇಸರ. ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.